ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಾಕಷ್ಟು ನಾವು ನವಿಲುಗರಿ ಬಗ್ಗೆ ನೋಡ್ತಾ ಇರ್ತೀವಿ. ನವಿಲುಗರಿ ಬಹಳ ವಿಶೇಷವಾಗಿರ್ತಕ್ಕಂಥ, ವರಪ್ರಸಾದವಾಗಿರ್ತಕ್ಕಂಥ, ಹಾಗೆ ದಿವ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ವಿಶೇಷತೆ. ಈ ನವಿಲುಗರಿಯನ್ನ ಸರಿಯಾದ ಬಳಕೆ ಮಾಡೋದ್ರಿಂದ ಖಂಡಿತ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತೊಡೆದು ಹಾಕ್ಬೋದು, ತೊಲಗಿಸಬಹುದು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನವಿಲು ಸುಬ್ರಹ್ಮಣ್ಯನ ಸ್ವಾಮಿಯ ವಾಹನ ಅದು. ಹಾಗೂ ಸಹ ನವಿಲುಗರಿ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ತಾ ಇರ್ತಾರೆ ಕೆಲವರು. ಈ ನವಿಲುಗರಿಯನ್ನ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಇದರಿಂದ ಪ್ರಯೋಜನ ಪಡಿಬಹುದು ಎಂಬುದಾಗಿ ಸವಿಸ್ತಾರವಾಗಿ ನಾನು ತಿಳಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ನವಿಲುಗರಿ ಇದೊಂದು ದೇವರ ಅದ್ಭುತವಾದಂತಹ ಒಂದು ಪ್ರಜ್ಞೆ. ಅದು ಅಂದ್ರೆ ಈ ಸೌಂದರ್ಯ ನವಿಲಿನ ಮುಂದೆ ಯಾವುದೂ ಇಲ್ಲ. ಆ ಗರಿನೂ ಅಷ್ಟೇ ಬಹಳಷ್ಟು ಪ್ರಶಸ್ತಕರವಾಗಿ ಒಳ್ಳೆಯ ಸೌಂದರ್ಯ ಸ್ವರೂಪವಾಗಿ ಕಾಣುತ್ತದೆ. ಇಂತಹ ನವಿಲುಗರಿಯನ್ನ ನಾವು ದೇವರ ಕೋಣೆಯಲ್ಲಿ ಇಡೋದ್ರಿಂದ ಆ ಮನೆಯಲ್ಲಿ ಈ ನವಿಲುಗರಿಯನ್ನ ಇಡ್ತೀವಿ, ಹಣದ ಒಳಹರಿವು ಹೆಚ್ಚಳ ಆಗುತ್ತೆ. ನವಿಲು ಗರಿ ಸಂಪತ್ತಿನ ಒಂದು ಸಂಕೇತ ಆಗಿರುತ್ತೆ. ಅದನ್ನ ದೇವರ ಕೋಣೆಯಲ್ಲಿ ಇಡೋದ್ರಿಂದ ಹಣಕಾಸಿನಲ್ಲಿ ಒಂದು ಬಲಿಷ್ಠರಾಗ್ತೀರ. ಹೊಸ ಆದಾಯಗಳು ಸಹ ನಿಮಗೆ ಸಿಗುತ್ತೆ ಎಂಬುದಾಗಿ ನಾವು ನೋಡಬಹುದು. ಹಾಗೆ ನಿಮ್ಮ ಹಣಕಾಸಿನಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕವಾದಂತಹ ಫಲಿತಾಂಶ ಪಡಿಬಹುದು. ಎಲ್ಲಿ ನಷ್ಟದ ಹಾದಿಯಲ್ಲಿದ್ದರೆ ಖಂಡಿತ ಅವೆಲ್ಲವೂ ಕೂಡ ಲಾಭ ಪ್ರಮಾಣದಲ್ಲಿ ಮೂಡಿ ಬರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ನವಿಲುಗರಿಯ ಒಂದು ಮಹಿಮೆ. ಹಾಗಾಗಿ ತಾವು ಅದನ್ನ ದೇವರ ಕೋಣೆಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆ ಮಾಡಿ. ಬಹಳಷ್ಟು ಜನಕ್ಕೆ ಎರಡನೇದಾಗಿ ಹೇಳಬೇಕಂದ್ರೆ ಈ ಸರ್ಪದೋಷ, ಕಾಲ ಸರ್ಪದೋಷದಂತಹ ಒಂದು ಸಮಸ್ಯೆಗಳಿರ್ತದೆ. ಯಾರು ಈ ಕಾಲ ಸರ್ಪದಂತಹ ದೋಷದ ಒಂದು ಜಾತಕದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ, ಅವ್ರು ಕೆಲವೊಂದು ರೀತಿಯಲ್ಲಿ ಬಾಧೆ, ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ನಾವು ನೋಡ್ಬೋದು. ಅಂತಹ ಒಂದು ವಿಚಾರ ಇದ್ದಾಗ ಆ ದೋಷವನ್ನ ತಡೆಗಟ್ಟಲು ಶೀಘ್ರಾತಿ ಶೀಘ್ರವಾಗಿ ತ್ವರಿತಗತಿಯಲ್ಲಿ ಫಲಗಳನ್ನ ಸಿಗುವಂತೆ, ಹಾಗೆ ಆ ದೋಷವನ್ನ ನಾವು ಆದಷ್ಟು ಈ ಒಂದು ತಡೆಗಟ್ಟುವಂತಹ ಒಂದು ವ್ಯವಸ್ಥೆಗೆ ಇದು ಮಾದರಿಯಾಗಿದೆ ನವಿಲುಗರಿ. ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು, ಪೂಜೆ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಏನಾದ್ರೂ ಮಾಡ್ತಾ ಇರ್ತೀವಿ. ಆದರೆ ಈ ನವಿಲುಗರಿಯನ್ನ ತಾವು ಯಾರು ಕಾಲಸರ್ಪ ದೋಷವನ್ನು ಹೊಂದಿದ್ರೆ ಅಂಥವರು ಮಲಗುವ ತಮ್ಮ ದಿಂಬಿನ ಕೆಳಭಾಗದಲ್ಲಿ ಒಂದು 7 ನವಿಲುಗರಿಯನ್ನ ಇಟ್ಟು ಮಲಗೋದ್ರಿಂದ ಖಂಡಿತವಾಗಿ ನಿಮಗೆ ಆ ದೋಷಗಳು ಬಾಧೆಯಾಗಿ ಕೊಡೋದಿಲ್ಲ, ಒಳ್ಳೆತನ ಮಾಡುತ್ತೆ. ಹಾಗೆ ಆ ದೋಷವನ್ನ ಆದಷ್ಟು ತಡೆಗಟ್ಟುತ್ತೆ, ತ್ವರಿತವಾಗಿ ಪರಿಹಾರ ನೀಡುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಮಲಗುವ ದಿಂಬಿನ ಕೆಳಭಾಗದಲ್ಲಿ ಅದನ್ನ ಇಟ್ಟು ಮಲಗೋದ್ರಿಂದ ಖಂಡಿತ ಶುಭ ಫಲಿತಾಂಶ ಪಡಿಬಹುದಾಗಿದೆ. ಕಾಲಸರ್ಪ ದೋಷದಂತಹ ಸಮಸ್ಯೆ ಇದ್ದವರು ನವಿಲುಗರಿಯನ್ನ ಆದಷ್ಟು ಎಲ್ಲೆಂದೆಲ್ಲೋ ಇಡುವಂತಹ ಒಂದು ವ್ಯವಸ್ಥೆ ಬೇಡ. ಆಗ್ನೇಯ ದಿಕ್ಕಿನಲ್ಲಿ ತಾವು ಈ ನವಿಲುಗರಿಯನ್ನ ಇಡುವಂತಹ ಒಂದು ವ್ಯವಸ್ಥೆ ಮಾಡಿ. ಇದರಿಂದ ಭಗವಂತನ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ನವಗ್ರಹಗಳ ಆಶೀರ್ವಾದ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಈ 3 ನಿಯಮಗಳನ್ನ ತಾವು ಚಾಚೂ ತಪ್ಪದೆ ಮಾಡೋದ್ರಿಂದ ಈ ನವಿಲುಗರಿಯಿಂದ ತಮ್ಮ ಸಂಕಷ್ಟಗಳನ್ನ ಬಗೆಹರಿಸ್ಕೊಳ್ಬಹುದು. ದೇವರ ಕೋಣೆಯಲ್ಲಿ ಇಡೋದ್ರಿಂದ ಹಣಕಾಸಿನ ಉದ್ಭವ, ಈ ಆರ್ಥಿಕವಾಗಿ ಸಮೃದ್ಧಿ ಅನ್ನೋದು ಪಡಿಬಹುದು. ಕಾಲಸರ್ಪ ದೋಷ ಇದ್ರೆ ದಿಂಬಿನ ಕೆಳಗಡೆ 7 ನವಿಲುಗರಿ ಇಡೋದ್ರಿಂದ ಬಹಳಷ್ಟು ಒಳ್ಳೆಯ ಅನುಭೂತಿ, ತ್ವರಿತ ಪರಿಹಾರ ಅನ್ನೋದು ಕಾಣಬಹುದು. ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಇಡೋದ್ರಿಂದ ತಮ್ಮ ಒಂದು ದೈವದ ಆಶೀರ್ವಾದ, ಹಾಗೆ ನವಗ್ರಹಗಳ ಆಶೀರ್ವಾದ ಕೂಡ ನಿಮಗೆ ಆದಷ್ಟು ವೇಗವಾಗಿ ಸಿಗುತ್ತೆ. ನಿಮ್ಮ ಸರ್ವತಃ ಕಷ್ಟಗಳು ಸಹ ಬಗೆಹರಲಿಕ್ಕೆ ಈ ಪರಿಹಾರ ಬಹಳ ಉಪಯುಕ್ತಕರವಾಗಿದೆ. ಹಾಗಾಗಿ ಈ 3 ನಿಯಮವನ್ನ ತಾವು ಚಾಚೂ ತಪ್ಪದೆ ಮಾಡಿ ನಿಮ್ಮ ಮನೆಯಲ್ಲಿ ನವಿಲುಗರಿ ಇದ್ರೆ ಖಂಡಿತವಾಗಿ ಅದನ್ನ ಅನುಷ್ಠಾನಗೊಳಿಸಿ. ಇದರಿಂದ ಶುಭ ಫಲಿತಾಂಶ, ಶುಭ ವಿಚಾರಗಳು ಸಹ ನಿಮಗೆ ಮೂಡಿ ಬರುತ್ತೆ, ಕಂಡು ಬರುತ್ತೆ ಎಂಬುದಾಗಿ ನಾನು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. ಮಾಡಿ ನೋಡಿ, ನಂತರ ನನಗೆ ಅದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ನಮ್ಮ ಕಾರ್ಯಸ್ಥಳ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ. ಖಂಡಿತ ಇಲ್ಲೂ ಸಹ ತಾವು ಭೇಟಿ ಆಗ್ಬೋದು, ಅಥವಾ ದೂರದ ಊರಿನವರು ಫೋನಿನ ಮುಖಾಂತರ ಕೂಡ ಸಂಪರ್ಕಿಸಬಹುದು, ಸಮಾಲೋಚನೆ ಮಾಡಬಹುದು. ಖಂಡಿತ ಎಲ್ರಿಗೂ ಶುಭ ಆಗಲಿ. ನಮಸ್ಕಾರ.